ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಟ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿಂದ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ಸಮ್ಮರಲ್ಲಿ ದಿನ ಬಿಟ್ಟು ದಿನ ಆದರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕು ಅಂತ. ಇವತ್ತು ನಾನು ಮಾಡೋದೇನೆಂದರೆ ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರು ಗಿಡಗಳಿಗೆ ಹೇಗೆ ಕೊಡ್ಬೋದು ಅಂತ. ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ಸ್ವೀಟಾಗಿರೋ ಹಣ್ಣುಗಳಲ್ಲಿ ಯಾವುದರಿಂದಾದರೂ ಮಾಡ್ಬೋದು. ಅಂದರೆ ಚೆನ್ನಾಗಿ ಹಣ್ಣಾಗಿರಬೇಕು, ಕಾಯಿ ಇರಬಾರ್ದು. ಮಾವಿನ ಹಣ್ಣಿಲ್ಲ, ಹುಳಿ ಬರೆದ್ರೆ ಮಾಡೋಂಗಿಲ್ಲ. ಅದು ಬಾಳೆಹಣ್ಣಲ್ಲಿ ಮಾಡ್ಬೋದು, ಪಪ್ಪಾಯಲ್ಲಿ ಮಾಡ್ಬೋದು. ಯಾವ ಸ್ವೀಟಾಗಿರೋ ಹಣ್ಣು ಇರುತ್ತಲ್ವ ಅದರಲ್ಲೆಲ್ಲ ಮಾಡ್ಬೋದು. ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಒಂದು ಸ್ವಲ್ಪ ಪಪ್ಪಾಯ ಉಳಿದಿತ್ತು, ಅದು ತುಂಬ ಸ್ವೀಟಾಗಿತ್ತು. ನೋಡಿ, ಇಷ್ಟು ಪಪ್ಪಾಯ ಇತ್ತಲ್ವ, ಈ ಪಪ್ಪಾಯಲ್ಲಿ ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಇದನ್ನೇನು ಮಾಡಬೇಕು ಗೊತ್ತಾ, ಎಷ್ಟು ಹಣ್ಣಿರುತ್ತೋ ಅದರಷ್ಟು ಬೆಲ್ಲ ಹಾಕಬೇಕು. ಸಕ್ಕರೆ ಅದೆಲ್ಲ ಹಾಕಬಾರ್ದು, ಬೆಲ್ಲ ಹಾಕಬೇಕು. ಹಣ್ಣು ಎಷ್ಟಿರುತ್ತೋ ಅದು ಈಕ್ವಲ್ ಪೋರ್ಷನಲ್ಲಿ ನಾವು ಬೆಲ್ಲ ಹಾಕಬೇಕು. ನೋಡಿ, ನಾನು ಬೆಲ್ಲನೂ ತೊಗೊಂಬಂದಿದ್ದೀನಿ. ನೋಡಿ, ಬೆಲ್ಲನೂ ತಂದಿದ್ದೀನಿ. ಸೊ ಬೆಲ್ಲನೂ ಇದು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಏನಾಗೋದಿಲ್ಲ, ಆರ್ಗ್ಯಾನಿಕ್ ಆಗಿ ಮಾಡೋದಲ್ವ ನಾವು. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೂ ಅಥವಾ ಹಣ್ಣು ಜಾಸ್ತಿ ಇದ್ದರೂ ಏನಾಗೋದಿಲ್ಲ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹುಳ ಗಿಳ ಏನೂ ಬರೋದಿಲ್ಲ. ಇದನ್ನು ನಾವು ಒಂದು 10 ರಿಂದ 15 ದಿನ ಇಡಬೇಕಾಗುತ್ತೆ. ದಿನಾನು ಬೆಳಗ್ಗೆ ಸಾಯಂಕಾಲನೂ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಾವು 15 ದಿನ ಆದಮೇಲೆ 10-15 ದಿನ ಆಗಬೇಕು. 10-15 ದಿನ ಆದಮೇಲೆ ಅದನ್ನು ಡೈಲ್ಯೂಟ್ ಮಾಡಿ ಗಿಡಗಳಿಗೆಲ್ಲ ಕೊಡಬೇಕು. ನಾನು ತೋರಿಸ್ತೀನಿ, ಇವತ್ತು ನಾನು ಹೇಗೆ ಮಾಡೋದನ್ನು ತೋರಿಸ್ತೀನಿ, ಮತ್ತು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದು ರೆಡಿ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೋಡಿ, ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಣ್ಣು ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒದ್ದೆ ಇರಬಾರ್ದು. ನಮ್ಮ ಕೈ ಆಗಲಿ ಪಾತ್ರೆ ಆಗಲಿ ಯಾವುದೂ ಒದ್ದೆ ಇರಬಾರ್ದು, ಆಯಿತಾ? ಒದ್ದೆ ಇದ್ರೆ ಅದು ಕೆಟ್ಟೋಗುತ್ತೆ, ಬೂಜು ಬಂದುಬಿಡುತ್ತೆ. ಬೂಜು ಬರಬಾರ್ದು. ಸೊ ನಾವು ಉಪ್ಪಿನಕಾಯಿ ಎಲ್ಲ ಹೇಗೆ ಮಾಡ್ತೀವಲ್ಲ ಆ ಥರ ಇದು ಕೂಡ ಒಂದು ಚೂರು ಒದ್ದೆ ಇರಬಾರ್ದು. ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ, ಬಾಳೆಹಣ್ಣು ತುಂಬ ಹಣ್ಣಾಗಿ ಹೋಗಿರುತ್ತಲ್ವಾ, ನಾವು ತಿನ್ನೋಕ್ಕೆ ಆಗಲ್ಲ ಅಂತ ಇಟ್ಟಿರ್ತೀವಲ್ಲ, ಅದು ಬಿಸಾಕೋ ಬದಲು ಈ ಥರ ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ಮಾಡಿಬಿಟ್ಟು ನಾವು ಅದನ್ನು ಒಂದು 3-4 ತಿಂಗಳಾದರೂ ಉಪಯೋಗಿಸ್ಬೋದು. ಮಾಡಿದ್ದಾದಮೇಲೆ ಅದೇನು ಕೆಡೋದಿಲ್ಲ, ಆಯಿತಾ? ಒಬ್ಬೊಬ್ಬರು 5-6 ತಿಂಗಳವರೆಗೂ ಕೂಡ ಉಪಯೋಗಿಸ್ತಾರೆ. ನಂಗೆ 3-4 ತಿಂಗಳಷ್ಟೊತ್ತಿಗೆ ಆಗೋಗುತ್ತೆ. ನನಗೆ ನಾನು ಸ್ವಲ್ಪ ಮಾಡ್ಕೊತೀನಿ. ಸೊ ಅದು 3-4 ತಿಂಗಳಷ್ಟು ಬರುತ್ತೆ ಅಷ್ಟೇ. ಅದು ನನಗೆ ಅದು ಮುಗಿದೋಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಇದಿರಬಾರ್ದು. ಈ ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ನುಗ್ಗೆ ಸೊಪ್ಪು ಇರುತ್ತಲ್ಲ, ನುಗ್ಗೆ ಸೊಪ್ಪಿನ ಜೊತೆ ಕೂಡ ಮಾಡ್ಕೋಬೋದು. ನುಗ್ಗೆ ಸೊಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಇದೇ ಥರನೇ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಡೈಲ್ಯೂಟ್ ಮಾಡಿ ಗಿಡಗಳಿಗೆಲ್ಲ ಕೊಡ್ಬೋದು. ಅದು ತುಂಬ ಒಳ್ಳೆಯದು. ಸೊ ಈ ಥರ ನೋಡಿ, ಇವಾಗ ಈ ಥರ ಆಯಿತು. ನೋಡಿ, ಎಲ್ಲ ಫುಲ್ಲು ಮೆತ್ತಗಾಗೋಯ್ತು. ಬೆಲ್ಲದ ಜೊತೆ ಫುಲ್ಲು ಮೆತ್ತಗಾಯಿತು. ನಮ್ಮ ಕೈ ಆಗಲಿ ಪಾತ್ರೆ ಆಗಲಿ ಯಾವುದೂ ಒದ್ದೆ ಇರಬಾರ್ದು, ಎಲ್ಲ ಡ್ರೈ ಆಗಿರಬೇಕು. ಸೊ ಇವಾಗ ಏನು ಮಾಡಬೇಕು ಅಂದರೆ, ಈ ಥರ ಸ್ಟೀಲ್ ಬಟ್ಲಲ್ಲಿ ಇಡಬಾರ್ದು. ಯಾವುದಾದ್ರೂ ಪ್ಲಾಸ್ಟಿಕ್ ಬಟ್ಲಲ್ಲಿ ಇಟ್ಬಿಟ್ಟು ಬಟ್ಟೆ ಇದರಿಂದ ಅಥವಾ ಪೇಪರಿಂದ ಕವರ್ ಮಾಡಬೇಕು. ನಾನು ಬಟ್ಟೆ ತಂದಿದ್ದೀನಿ, ಬಟ್ಟೆಯಿಂದ ಕವರ್ ಮಾಡ್ತೀನಿ. ಅಥವಾ ನೀವು ಪೇಪರ್ ಇದ್ದರೆ ಪೇಪರನ್ನು ಕವರ್ ಮಾಡ್ಬೋದು. ಮುಚ್ಚಳ ಹಾಕಿಡ್ಬಾರ್ದು, ಫುಲ್ ಟೈಟಾಗಿ ಮುಚ್ಚಿಡಬಾರ್ದು. ಟೈಟಾಗಿ ಮುಚ್ಚಿಟ್ರೆ ಅದು ಬೂಜು ಬರುತ್ತೆ, ಹುಳ ಗಿಳ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಾಳಿ ಆಡೋ ಥರ ಇರಬೇಕು. ಇದನ್ನು ಬೆಳಗ್ಗೆ ಸಾಯಂಕಾಲನೂ ಕ್ಲಾಕ್ ವೈಸಲ್ಲಿ ಇದು ಮಾಡಬೇಕು, ಕಲಿಸ್ಬೇಕಾಗುತ್ತೆ. ಅದಕ್ಕೆ ವುಡನ್ ಸ್ಪೂನು ಆ ಥರದ್ದೇ ತೊಗೋಬೇಕಾಗುತ್ತೆ. ಇದನ್ನು ನೋಡಿ, ನಾನೇನು ಮಾಡಿದ್ದೀನಿ, ಈ ಥರ ಪ್ಲಾಸ್ಟಿಕ್ ಬಟ್ಲು ತಂದಿದ್ದೀನಿ. ನೋಡಿ, ಪ್ಲಾಸ್ಟಿಕ್ ಬಟ್ಲಲ್ಲಿ ಹಾಕಿಟ್ಬಿಡ್ತೀನಿ. ಇವಾಗ ಇದನ್ನು ನಾನು ದಿನ ಬೆಳಗ್ಗೆ ಸಾಯಂಕಾಲ ಆಗಲಿಲ್ಲ ಅಂದರೆ ಒಂದು ಹೊತ್ತಾದರೂ ಕಲಿಸ್ಬೋದು, ಆಯಿತಾ? ನೋಡಿ, ಇಷ್ಟು ಬಂತು. ಇದನ್ನು ನಾನು ಇವಾಗ ಕವರ್ ಮಾಡಿ ಇಟ್ಬಿಡ್ತೀನಿ. ಬೆಲ್ಲ ಇರೋದ್ರಿಂದ ಇರುವೆ ಬರ್ದಂಗೆ ನೋಡ್ಕೋಬೇಕಷ್ಟೇ. ಇದು ನೋಡಿ, ವುಡನ್ ಸ್ಪೂನ್ ನಾನು ಇಟ್ಕೊಂಡಿದ್ದೀನಿ, ಇದರಲ್ಲೇ ಇಟ್ಬಿಟ್ಟಿರ್ತೀನಿ ನಾನು. ಈ ಥರ ಕಲಿಸಿದ್ರೆ ಆಯಿತು ಚೆನ್ನಾಗಿ. ಬೇಕಾದರೆ ಇನ್ನೂ ಸ್ವಲ್ಪ ಮೆತ್ತಿಗೆ ಮಾಡ್ಬೋದು. ಇನ್ನೂ ಸ್ವಲ್ಪ ಇದಿದೆಯಲ್ವ, ಇನ್ನೂ ಸ್ವಲ್ಪ ಮೆತ್ತಿಗೆ ಮಾಡಿ ಎಲ್ಲ ಫುಲ್ ನುಣ್ಣಕ್ಕಾಗ್ಬಿಡ್ಬೇಕು. ಮಿಕ್ಸಿಗೆಲ್ಲ ಹಾಕಬಾರ್ದು, ಇದನ್ನು ಕೈನಲ್ಲೇ ಮಾಡಬೇಕಾಗುತ್ತೆ, ಆಯಿತಾ? ನೋಡಿ, ಇನ್ನು ಸ್ವಲ್ಪ ಇದೆ, ಅದನ್ನು ಒಂದು ಸ್ವಲ್ಪ ಇನ್ನೂ ಮೆತ್ತಿಗೆ ಮಾಡ್ತೀನಿ. ಇದಾದಮೇಲೆ ನಾನು ಸ್ಪೂನ್ ಇದರಲ್ಲೇ ಇಟ್ಬಿಟ್ಟಿರ್ತೀನಿ. ದಿನ ಕಲಿಸ್ಬಿಟ್ಟು ಅದರಲ್ಲೇ ಇಟ್ಬಿಡ್ತೀನಿ. ಮತ್ತು ಏನು ಮಾಡಬೇಕು ಅಂದರೆ, ಈ ಥರ ಬಟ್ಟೆ ತೊಗೊಂಡು ಕಟ್ಟಿಟ್ಬಿಡ್ಬೇಕು. ನೋಡಿ, ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿಟ್ಬಿಡ್ತೀನಿ. ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ತೋರ್ಸೋಕ್ಕೋಸ್ಕರ. ನಿಮ್ಮ ಗಿಡಗಳು ನೋಡ್ಕೊಂಡು ಎಷ್ಟಿದೆ ಅಂತ ನೋಡ್ಕೊಂಡು ನೀವು ಮಾಡ್ಕೋಬೋದು.
ಈ ಥರ ಕವರ್ ಮಾಡಿ ಇಟ್ಬಿಟ್ಟಿರಬೇಕು. ಇದನ್ನು ಬೆಳಗ್ಗೆ ಸಾಯಂಕಾಲ ಆಗಲಿಲ್ಲ ಅಂದರೆ ಒಂದು ಹೊತ್ತಾದರೂ ಚೆನ್ನಾಗಿ ತಿರುವಿಟ್ಬಿಟ್ಟು, ಯಾಕಂದರೆ ಅದು ಮೈಕ್ರೋಬ್ಸ್ ಇರುತ್ತೆ, ಅದು ಮೈಕ್ರೋಬ್ಸಿನ ಫುಲ್ ಜನ್ರೇಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಆವಾಗ ಅದನ್ನು ತಿರುಗಿಸ್ತಾ ಇರಬೇಕು. ನಾನು ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ನಿಮಗೆ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಚೌಹಾನ್ ಕ್ಯೂ ಪದ್ಧತಿಯಲ್ಲಿ ಪಪ್ಪಾಯ ಹಣ್ಣು ಮತ್ತು ಬೆಲ್ಲ ಎರಡು ಅರ್ಧ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಾನು ಹೇಳಿದ್ದೆ ಒಂದು 10 to 15 ಡೇಸ್ ಆಗಬೇಕು. ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಇದನ್ನು ಚೌಹಾನ್ ಕ್ಯೂ ಪದ್ಧತಿ ಅಂತಾರೆ. ಚೌಹಾನ್ ಕ್ಯೂ ಮೆಥಡ್ನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದು ಅಂತ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾನು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಫಸ್ಟು ನೋಡಿ, ಈ ಥರ ನೋಡಿ, ಅದು ಗುಲ್ಕನ್ ಇದ್ದಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪಪ್ಪಾಯ ಮತ್ತು ಬೆಲ್ಲ ಹಾಕಿರೋದು. ಇದಕ್ಕೆ ನೀರೇನು ಮಿಕ್ಸ್ ಆಗಬಾರ್ದು, ನೀರು ಒಂದು ತೊಟ್ಟು ಬೀಳಬಾರ್ದು, ಆಯಿತಾ? ನೀರು ಬಿದ್ದರೆ ಅದು ಕೆಟ್ಟೋಗುತ್ತೆ, ಬೂಜ್ ಬರುತ್ತೆ, ಫಂಗಸ್ ಬರುತ್ತಲ್ಲ, ಹಾಳಾಗುತ್ತೆ. ಇದೆಷ್ಟು ಚೆನ್ನಾಗಿದೆ ನೋಡಿ. ನಾನು ದಿನಕ್ಕೆ 1 ಸಲ ಅಥವಾ 2 ಸಲ, ಆದರೆ 2 ಸಲ ಮಾಡ್ತಾಯಿದ್ದೆ, ಇಲ್ಲ 1 ಸಲ ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ, ಆಯಿತಾ? ಇದನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಮೈಕ್ರೋಬ್ಸ್ ಇರುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ, ತುಂಬ ಆಗೋಗುತ್ತೆ. ಮಲ್ಟಿಪ್ಲೈ ದಿನಕ್ಕೂ ತುಂಬ ಮಲ್ಟಿಪ್ಲೈ, ನಮ್ಗೆ ಕಾಣಿಸೋದಿಲ್ಲ ಅಷ್ಟೇ, ಅದು ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಗೋದ್ರಿಂದ ಇದನ್ನು ನಾವೇನು ಮಾಡಬೇಕು ಅಂದರೆ, ನಾವು ನೀರಿಗೆ ಹಂಗೆ ಗಿಡಕ್ಕೆ ಸಾಯಿಲ್ಗೆ ಹಾಕಬೇಕಾದ್ರೆ 1 ಲೀಟರ್ಗೆ 2 ml ಅಷ್ಟೇ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು. ಮತ್ತು ನಾವೇನೋ ಸ್ಪ್ರೇ ಮಾಡಬೇಕಾದ್ರೆ 1 ಲೀಟರ್ಗೆ 1 ml ಅಷ್ಟೇ, ಅಷ್ಟು ತಗೊಂಡು ನಾವು ಸ್ಪ್ರೇ ಮಾಡ್ಕೊಂಡು ಬರಬೇಕಾಗುತ್ತೆ, ಆಯಿತಾ? ಇದು ಯಾಕೆಂದರೆ ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನು ನೀರಲ್ಲಿ ಹಾಕಿ ನಾವು ಸಾಯಿಲ್ಗೆಲ್ಲ ಹಾಕ್ಕೊಂಡು ಬಂದರೆ, ಆ ಸಾಯಿಲಲ್ಲಿ ಗಟ್ಟಿ ಏನಾದರೂ ನಿಮ್ಮ ಸಾಯಿಲ್ ಇದ್ದರೆ ಅದು ಮೃದುವಾಗುತ್ತೆ. ಮೃದುವಾಗಿ ಅನ್ನೋದಕ್ಕಿಂತ ಅದು ಪೋರಸ್ ಆಗುತ್ತೆ ಅದು, ಆಯಿತಾ? ಪೋರಸ್ ಆಗೋದ್ರಿಂದ ಬೇರುಗಳೆಲ್ಲ ಈಸಿಯಾಗಿ ಬೆಳೆಯುತ್ತೆ, ಆಯಿತಾ? ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬ ಬೆಳೆಯುತ್ತೆ ನಮ್ಮ ಗಿಡದಲ್ಲಿ, ನಮ್ಮ ಸಾಯಿಲಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬ ಆಗುತ್ತೆ. ಸೊ ಇದು ಈ ಥರದ್ದು ಲಿಕ್ವಿಡ್ ಫರ್ಟಿಲೈಸರು ನೀವು ಅವಾಗವಾಗ ಕೊಡ್ತಾ ಇರಬೇಕು. ಯಾವುದೇ ಹಣ್ಣಿಂದಾದರೂ ಮಾಡ್ಬೋದು. ಹಣ್ಣು ಅರ್ಧ ಹಾಕಬೇಕು, ಬೆಲ್ಲ ಅರ್ಧ. ಬೆಲ್ಲ ಎಷ್ಟು ಅರ್ಧ ಅಂದರೆ ಬೆಲ್ಲ ಎಷ್ಟಿರುತ್ತೋ ಹಣ್ಣು ಕೂಡ ಅಷ್ಟೇ ಇರಬೇಕು. ಅಷ್ಟು ಮಾಡಿ ನಾವು ಇದು ಒಂದು ಬಟ್ಟೆ ಫುಲ್ ಕ್ಲೋಸ್ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಜನ್ರೇಟ್ ಆಗೋದ್ರಿಂದ ನೀವು ಫುಲ್ ಟೈಟಾಗಿ ಮಾಡೋದ್ರಿಂದ ಅವೆಲ್ಲ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಬಿಸಿಲಿರೋ ಕಡೆ ಅಲ್ಲೂ ಇಡಬಾರ್ದು. ಬಿಸಿಲು ಜಾಸ್ತಿ ಬಿದ್ದರೂ ಕೂಡ ಅದು ಸತ್ತೋಗುತ್ತೆ. ಅದು ತುಂಬ ಮೈನ್ಯೂಟ್ ಅಂತಾರಲ್ವ, ಆ ಥರದ್ದು ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬ ಸಣ್ಣವಿರುತ್ತೆ. ಅದು ತುಂಬ ಬಿಸಿಲು ತಡ್ಕೊಳಕ್ಕಾಗಲ್ಲ, ತುಂಬ ಚಳಿನೂ ಆ ಥರ ಇರುತ್ತೆ ಇವು, ಆಯಿತಾ? ನೀವು ಸೇಫ್ ಆಗಿರೋ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತೆ. ಈ ಥರ ಬಟ್ಟೆ ಕಟ್ಬಿಟ್ಟು, ಅಥವಾ ಒಂದು ಪೇಪರ್ ಇರುತ್ತಲ್ಲ, ವೈಟ್ ಪೇಪರ್ ಇರುತ್ತಲ್ಲ, ಪ್ರಿಂಟೆಡ್ ಪೇಪರ್ ಬೇಡ, ವೈಟ್ ಪೇಪರ್ ಅನ್ನೋದು ಇದ್ದರೆ ಅದು ರಬ್ಬರ್ ಬ್ಯಾಂಡ್ ಹಾಕಿ ನಿಮ್ಗೆ ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ ಅದು ಹೇಗೆ ಅಂತ. ಒಂದು ವೈಟ್ ಪೇಪರನ್ನು ರಬ್ಬರ್ ಬ್ಯಾಂಡ್ ಹಾಕಿ ಇಡಬೇಕು. ಇಲ್ಲಾಂದರೆ ಬೆಸ್ಟ್ ಅಂದರೆ ಈ ಥರ ಬಟ್ಟೆ, ಚೆನ್ನಾಗಿರೋ ಬಟ್ಟೆ ಇಡಬೇಕು, ಆಯಿತಾ? ಅದು ಫಂಗಸ್ ಅದು ಏನಾದರೂ ಇದಾಗಿರೋದು, ಅದು ಫಂಗಸ್ ಬರೋ ಥರದ ಬಟ್ಟೆ, ಒದ್ದೆ ಬಟ್ಟೆ ಆ ಥರದ್ದೆಲ್ಲ ಇಡಬಾರ್ದು. ಆ ಥರ ಮಾಡಿ ನಾವು ಗಿಡಗಳಿಗೆಲ್ಲ ಹಾಕ್ಕೊಂಬರ್ಬೇಕು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು 1 ml ಸ್ಪ್ರೇ ಮಾಡೋಕ್ಕೆ ಹಾಕ್ತೀನಿ, 2 ml ಗಿಡಗಳಿಗೆಲ್ಲ ಹಾಕ್ಕೊಂಡು ಬರ್ತೀನಿ. ಗಿಡಕ್ಕೆ ಹಾಕೋಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ ಅಂದರೆ, ಇವತ್ತಿನ ನೀರು ಹಾಕಿಲ್ಲ, ಸಾಯಂಕಾಲ ಆಗಿದೆ, ನೀರು ಹಾಕಿಲ್ಲ, ನೀರು ಸ್ವಲ್ಪ ಎಲ್ಲ ಗಿಡಕ್ಕೆ ಹಾಕಿ ಮತ್ತು ಇದನ್ನು ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀನಿ. ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕಾದ್ರೂ ಕೂಡ ನಮ್ಮ ಸಾಯಿಲ್ ತುಂಬ ಡ್ರೈ ಆಗಿರಬಾರ್ದು, ಸ್ವಲ್ಪ ವೆಟ್ ಆಗಿರಬೇಕು. ಆವಾಗಲೇ ಮೈಕ್ರೋ ಆರ್ಗ್ಯಾನಿಸಮ್ಸು ಸಾಯಿಲಲ್ಲಿ ಹೋಗುತ್ತೆ. ಇಲ್ಲಾಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲೇ ಸತ್ತು ಹೋಗುತ್ತೆ. ಅದಕ್ಕೆ ನಾವು ಕೊಟ್ಟರು ಕೂಡ ಅದಕ್ಕೆ ಯೂಸ್ ಆಗೋದಿಲ್ಲ, ಆಯಿತಾ? ಮತ್ತು ಬೇರಿಗೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಇದು ಮಾಡಿ ಕೊಡ್ತೀನಿ ನೋಡಿ. ಮತ್ತು ನಾನು ಇವತ್ತು ಇನ್ನೊಂದು ಏನಂದರೆ, ನಮ್ಮ ಬಾಳೆಹಣ್ಣು ತಂದಿದ್ದೀನಿ. ಅವತ್ತು ಪಪ್ಪಾಯ ಮಾಡಿದ್ನಲ್ಲ, ಇವತ್ತು ನಮ್ಮ ಬಾಳೆಹಣ್ಣು ತಂದಿದ್ದೀನಿ. ಬಾಳೆಹಣ್ಣು ನೀವು ಯಾವುದಾದ್ರೂ ತುಂಬ ಹಣ್ಣಾಗಿ ಹೋಗಿರುತ್ತಲ್ಲ, ಆ ಬಾಳೆಹಣ್ಣು ತೊಗೋಬೋದು. ನಾವು ಇನ್ನು ತಿನ್ನೋಕ್ಕೆ ಆಗಲ್ಲ ಅನ್ನೋ ಥರ ಇರುತ್ತಲ್ಲ, ತುಂಬ ಹಣ್ಣಾಗಿ ಹೋಗುತ್ತೆ. ಪಚ್ಚ ಬಾಳೆಹಣ್ಣು ಅಂದರೆ ಇನ್ನೂ ತುಂಬ ಒಳ್ಳೆಯದು. ನನ್ನ ಹತ್ರ ಪಚ್ಚ ಬಾಳೆಹಣ್ಣು ಇರಲಿಲ್ಲ, ಈ ಥರ ಏಲಕ್ಕಿ ಇತ್ತು, ಏಲಕ್ಕಿ ಬಾಳೆಹಣ್ಣು ತಂದಿದ್ದೀನಿ, ಮತ್ತು ಬೆಲ್ಲ ತಂದಿದ್ದೀನಿ. ನೋಡಿ, ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಿಪ್ಪೆ ಸಮೇತ. ಸಿಪ್ಪೆ ಸಮೇತನೂ ಮಾಡಬೇಕು, ಆಯಿತಾ? ಸಿಪ್ಪೆ ಸಮೇತನೂ ಎಲ್ಲ ಬೆಲ್ಲ ಹಾಕ್ಕೊಂಡ್ಬಿಟ್ಟು. ಇದು ಲಿಕ್ವಿಡ್ ಬೆಲ್ಲ. ಅದು ತೋರಿಸ್ತೀನಿ. ಇದು ಲಿಕ್ವಿಡ್ ಬೆಲ್ಲ ಅಂದರೆ ಸ್ವಲ್ಪ ಹಳೇದಾಗಿದೆ. ಬೆಲ್ಲ ಹಳೇದಾದರೂ ಏನು ತೊಂದರೆ ಇಲ್ಲ. ಸ್ವಲ್ಪ ಬೆಲ್ಲ ಹಳೇದಾಗಿತ್ತು, ಅದಕ್ಕೆ ಸ್ವಲ್ಪ ಮೆತ್ತಗಿದೆ, ಲಿಕ್ವಿಡ್ ಥರ ಇದೆ ಅದರಲ್ಲಿ ಬೆಲ್ಲ, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಥರ ಚೆನ್ನಾಗಿ ನಿಮ್ಗೆ ಆರ್ಗ್ಯಾನಿಕ್ದೇನೋ ಬೆಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೇದದು.
ಕೆಮಿಕಲ್ ಫ್ರೀ ಇದ್ದರೆ, ಕೆಮಿಕಲ್ಸ್ ಇದ್ದರೆ ಏನಾಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಥರದ್ದು ಏನೋ ಬಟ್ಲಲ್ಲಿ ನಾವು ಕಲಿಸ್ತೀವಲ್ಲ, ಕಲ್ಸೋಕ್ಕಿಂತ ಮೊದಲು ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು. ನಾವು ಇದರಲ್ಲಿ ಸೋಪ್ ಪೌಡ್ರ್ ಇರೋದು ಅಥವಾ ವಿಮ್ದು ಏನೋ ಡಿಟರ್ಜೆಂಟ್ ಇರೋದು ಆ ಥರ ಏನಾದರೂ ಇದ್ದರೂ ಮೈಕ್ರೋ ಆರ್ಗಾನಿಸಮ್ಸ್ ತುಂಬ ಡೆಲಿಕೇಟ್ ಆಗಿರುತ್ತೆ, ಅದೆಲ್ಲ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ನೋಡಬೇಕು, ಮತ್ತು ಚೆನ್ನಾಗಿ ಡ್ರೈ ಆಗಿರಬೇಕು. ನೀವು ಯಾವುದ್ರಲ್ಲಿ ಮಾಡ್ತೀರಲ್ವ ಅದು ಚೆನ್ನಾಗಿ ಡ್ರೈ ಆಗಿರಬೇಕು, ಒಂಚೂರು ಒದ್ದೆ ಇರಬಾರ್ದು. ನೋಡಿ ಈ ಥರ ಬೆಲ್ಲ ಮತ್ತು ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಇಟ್ಟಿದ್ನಲ್ಲ ಅದೇ ಥರನೇ ಇಡ್ತೀನಿ. ಇದನ್ನು ಕೂಡ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಆಯಿತಾ, ಒಂದು 10-15 ದಿನ ಚೆನ್ನಾಗಿ ದಿನಾನು ಕಲಿಸ್ತಾ ಇರ್ತೀನಿ. ಕಲಿಸಿದ್ದಾದಮೇಲೆ ಇದನ್ನು ಕೂಡ ನಾನು ಕೊಡ್ತಾ ಬರ್ತೀನಿ. ಇದನ್ನೆಲ್ಲ ಸಮ್ಮರಲ್ಲಿ ಇವೆಲ್ಲ ಕೊಡ್ತಾ ಬಂದರೆ ನಮ್ಮ ಗಿಡಗಳು ತುಂಬ ಚೆನ್ನಾಗಾಗುತ್ತೆ ಆಯಿತಾ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಆವಾಗ ನಮ್ಗೆ ಸಾಯಿಲೆಲ್ಲ ಗಟ್ಟಿಗಾಗೋದಿಲ್ಲ ಆಯಿತಾ, ಮೆತ್ತಗೆ ಅನ್ನೋಕ್ಕಿಂತ ಪೋರಸ್ ಆಗಿರುತ್ತೆ. ಅದು ಗಟ್ಟಿ ಸಾಯಿಲ್ ಗಟ್ಟಿಗೆ ಆಗಿರೋದೇ ಇಲ್ಲ. ಇದು ಕಲಸಿದ್ದಾದಮೇಲೆ ನಾನು ಒಂದು ಬಟ್ಟೆ ಕಟ್ಬಿಟ್ಟು ನೆರಳಲ್ಲಿ ಒಂದು ಕಡೆ ಇಟ್ಬಿಡ್ತೀನಿ ಮನೆ ಒಳಗಡೆ. ನಾನು ಇವಾಗ ಸ್ಪ್ರೇ ಮಾಡೋಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು 5 ಲೀಟರ್ಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಎಷ್ಟಿಗಿದೆ, ಇಲ್ಲಿದೆ ನೋಡಿ ಮಾರ್ಕ್ ಇಲ್ಲಿದೆಲ್ಲ. ಸೊ 5 ಲೀಟರ್ಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ಒಂದು 5 ml ಅಷ್ಟು ಮಾತ್ರ ತೊಗೋಬೇಕು. ನಾನೇನು ಮಾಡ್ತೀನಿ ಅಂದರೆ ಈ ಇದೆಯಲ್ಲ ಫಸ್ಟ್ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ತೀನಿ. 5 ml ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ನೋಡಿ ಇದಿಷ್ಟು ಯಾಕೆ ಗೊತ್ತಾ, ಸ್ಪ್ರೇಯರಲ್ಲಿ ಇದಾಗೋಗುತ್ತಲ್ಲ, ಅದಕ್ಕೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಸ್ಪ್ರೇಯರ್ಗೆ ಹಾಕ್ಕೋಬೇಕು. ಸೊ ಇದು 5 ml ಇರ್ಬೋದು. ಇದಿಷ್ಟನ್ನು ಇದಕ್ಕೆ ಹಾಕ್ತೀನಿ. ಇದನ್ನು ಒಂದು 10 ಲೀಟರ್ಸು ಅಷ್ಟು ಎಲ್ಲ ಗಿಡಕ್ಕೆ ಹಾಕೋಕ್ಕೆ, ಸಾಯಿಲ್ಗೆ ಹಾಕೋಕ್ಕೆ ಒಂದು 10-12 ಲೀಟರ್ಸ್ ಇರುತ್ತೆ. ನಾನು ಇದನ್ನು 20 ml ಅಷ್ಟು ಹಾಕ್ಬೋದು. 20 ml ಅಂದರೆ ನೋಡಿ ಇದೆಷ್ಟು ಅಪ್ರಾಕ್ಸಿಮೇಟ್ ಆಗಿ. ಇದನ್ನೇ ನೀರಲ್ಲಿ ಹಂಗೆ ಹಾಕ್ಬಿಡ್ತೀನಿ, ಯಾಕಂದರೆ ಸ್ಪ್ರೇಯರ್ಗೆ ಏನು ಹಾಕಲ್ಲ ಅಲ್ವಾ. ಇನ್ನೂ ಒಂಚೂರು ಹಾಕ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಇದು ಸ್ಪ್ರೇ ಮಾಡ್ತೀನಿ ಮತ್ತು ಇದನ್ನೆಲ್ಲ ಗಿಡಗಳಿಗೆ ಹಾಕ್ತೀನಿ. ಇನ್ನೊಂದು ಏನು ಕೆಲಸ ಗೊತ್ತಾ, ನಿನ್ನೆ ನಮ್ಮ ಮನೇಲಿ ವಾಟರ್ ಮೆಲನ್ ತೊಗೊಂಬಂದಿತ್ತು. ವಾಟರ್ ಮೆಲನ್ ತಂದಿದ್ರೆ ನಾನು ಉಳಿದಿದ್ದಿರುತ್ತಲ್ವ ಹಣ್ಣು, ಅದನ್ನೆಲ್ಲ ನೀರಲ್ಲಿ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಇದನ್ನು ಅಷ್ಟೇ ಡೈಲ್ಯೂಟ್ ಮಾಡಿ ನೋಡಿ, ಇದನ್ನು ಕೂಡ ಅಷ್ಟೇ ಡೈಲ್ಯೂಟ್ ಮಾಡಿ ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಇದನ್ನು ನಾವು ಈ ಥರ ಸಮ್ಮರಲ್ಲಿ ಏನೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡ್ಬೋದು. ತರಕಾರಿದಾಗಲಿ ಈ ಥರ ಹಣ್ಣುಗಳದಾಗಲಿ ಏನಾದರೂ ಕೊಡ್ತಾ ಇರ್ಬೋದು. ರಾತ್ರಿ ನಾನು ನಿನ್ನೆ ಮಧ್ಯಾಹ್ನನೇ ಒಂದು ಸ್ವಲ್ಪ ಬೆಲ್ಲ ಹಾಕಿ ವಾಟರ್ ಮೆಲನ್ನೆಲ್ಲ ಹಾಕಿ ಇಟ್ಟಿದ್ದೆ. ಇವಾಗ ಗಿಡಗಳಿಗೆಲ್ಲ ಕೊಡ್ತೀನಿ, ಅಂದರೆ ಫಿಲ್ಟ್ರ್ ಮಾಡಿ ಕೊಡ್ತೀನಿ ಇದನ್ನು ಅಷ್ಟೇ. ಇದನ್ನು ಇಷ್ಟು ಮಾಡ್ತೀನಿ. ಇದಾದಮೇಲೆ ಏನು ಗೊತ್ತಾ, ನಿಮಗೆ ನಾನು ಸೊಪ್ಪು ಇದೆಲ್ಲ ಹಾಕಿದ್ದಲ್ಲ ಅದನ್ನು ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ, ಸೊಪ್ಪೆಲ್ಲ ಹೇಗೆ ಬಂದಿದೆ ಅಂತ. ಇದನ್ನು ಕಲಿಸ್ಬಿಟ್ಟು ಹೋಗ್ತೀನಿ. ಇದು ಕೈಯಲ್ಲಿ ಮುಟ್ಟಿದ್ರೂ ಏನಾಗಲ್ಲ, ಇದು ಹಣ್ಣು ಮತ್ತು ಬೆಲ್ಲ ಅಷ್ಟೇ, ಇದೇನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಏನು ಬೇಕಾಗಿಲ್ಲ. ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ವ, ಎಲ್ಲ ಪಾಟಲ್ಲಿ ಬರೋಕ್ಕೋಸ್ಕರ ನಾವು ಇದು ಹಾಕಿದ ತಕ್ಷಣ ನೋಡಿ ಅರ್ತ್ ವರ್ಮ್ಸು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ತುಂಬ ಬಿಸಿಲು ಬರಬಾರ್ದು ಅಷ್ಟೇ. ನಾವೇನು ಮಲ್ಚಿಂಗ್ ಬೇರೆ ಮಾಡಿರ್ತೀವಲ್ಲ, ಮಲ್ಚಿಂಗ್ ಮಾಡಿರೋದ್ರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸು ಅರ್ತ್ ವರ್ಮ್ಸ್ ಅವೆಲ್ಲ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೋಡಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ, ಸೊಪ್ಪು ಇದೆಲ್ಲ ಏನೇನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಮೂಲಂಗಿ ಹಾಕಿತ್ತಲ್ಲ ಲಾಸ್ಟ್ ವೀಕು, ಮೂಲಂಗಿ ಎಲ್ಲ ಬರ್ತಾ ಇದೆ. ಇನ್ನು ಬರಬೇಕು, ಸ್ವಲ್ಪ ಬಂದಿದೆ ನೋಡಿ, ಇಲ್ಲೆಲ್ಲ ಬಂದಿದೆ ನೋಡಿ, ಮೂಲಂಗಿ ಬಂದಿದೆ. ಇದು ಮೂಲಂಗಿ ಸಸಿಗಳೆಲ್ಲ ಬಂದಿದೆ. ಅದ್ರ ಜೊತೆಗೆ ಸೊಪ್ಪಿಂದ ಏನೋ ಬೀಜ ಇತ್ತು ಅನ್ಸುತ್ತೆ, ಅದು ಬಂದಿದೆ. ಅದಾದಮೇಲೆ ನೋಡಿ ಸೊಪ್ಪಿಂದು 2 ಗ್ರೋ ಬ್ಯಾಗಲ್ಲಿ ಹಾಕಿದ್ನಲ್ಲ, ನೋಡಿ ಇದೆಷ್ಟು. ನಿನ್ನೆ ನಾನು ಸೊಪ್ಪು ಬಿಡಿಸ್ಕೊಂಡು ಮಾಡಿದ್ದೆ, ಆದರೂ ಇನ್ನೂ ಇಷ್ಟಿದೆ ನೋಡಿ. ನಿನ್ನೆ ನಮ್ಮ ಮನೇಲಿ ಸೊಪ್ಪಿನ ಪಲ್ಯನೇ ಮಾಡಿದ್ವಿ. ತುಂಬ ಬಿಡ್ತಾ ಇದೆ. ಕೆಳಗಡೆನೂ ಸಣ್ಣ ಸಸಿಗಳು ಇದೆ, ದೊಡ್ಡದು ಇದೆ, ಸಣ್ಣ ಸಸಿಗಳು ಇದೆ ನೋಡಿ, ಇನ್ನೂ ಇದೆ, ತುಂಬ ಇದೆ. ಇನ್ನೊಂದು ವಾರಕ್ಕೆ ಅದೂ ಬಂದ್ಬಿಡುತ್ತೆ. ಇದು ಇನ್ನೊಂದು 2-3 ದಿನಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು. ಇವಾಗ ಈ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಎಲ್ಲ ಗಿಡಕ್ಕೂ ಕೊಡ್ತಾ ಬಂದಿನಿ. ಸ್ವಲ್ಪ ಕೊಟ್ಟರೆ ಸಾಕು. ನೋಡಿ ಈ ಥರ. ಇದು ಕರಿಬೇವಿನ ಗಿಡ ನೋಡಿ ನಮ್ಮದು. ಇದು ಚಿಕ್ಕ ಬ್ಯಾಗಲ್ಲೇ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನೇನು ಮಾಡಿದ್ದೆ ಗೊತ್ತಾ, ಹಳೆ ಎಲೆ ಇರುತ್ತಲ್ವ ಎಲ್ಲ ತೆಗೆದುಬಿಟ್ಟಿದೆ. ನಮ್ಮ ಮನೇಲಿ ಈ ಥರ 4 ಗಿಡ ಇದೆ ಆಯಿತಾ. ಇದು ಹೂವನೂ ಬಿಟ್ಟಿದೆ. ನಾನು ಏನು ಮಾಡ್ತೀನಿ ಗೊತ್ತಾ, ಈ ಹೂವು ತುಂಬ ಬಿಟ್ಟಿದೆ, ಎಲ್ಲ ಗಿಡದಲ್ಲೂ ಬಿಟ್ಟಿದೆ. ಹೂವನ್ನೆಲ್ಲ ತೆಗೆದುಬಿಡ್ತೀನಿ. ಹೂವು ತೆಗಿಬಿಲ್ಲ ಅಂದರೆ ನಮಗೆ ಎಲೆ ಎಲ್ಲ ಕಮ್ಮಿ ಆಗೋಗುತ್ತೆ. ಇದು ಕೊಟ್ಟಿದ್ದ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಕ್ಕೆ ಹೋಗುತ್ತೆ. ಅದಕ್ಕೆ ಒಂದು ಕಡೆ ಮಾತ್ರ ಏನೋ ಬೀಜಕ್ಕೆ ಬೇಕು ಅಂದರೆ ಒಂದು ಕಡೆ ಮಾತ್ರ ಇಟ್ಬಿಟ್ಟು ಉಳಿದಿದ್ದೆಲ್ಲ ತೆಗೆದುಬಿಡ್ತೀನಿ. ನೋಡಿ ಎಷ್ಟೊಂದು ಹೂವು ಆಗಿದೆ.
ಆಯಿತಾ. ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಮಾತ್ರ ಒಂದು 10-15 ಬೀಜ ಏನಾದರೂ ಬೇಕು ಅಂದರೆ ಅದನ್ನು ಮಾತ್ರ ಇಟ್ಕೊತೀನಿ. ಮತ್ತು ನೋಡಿ ನಮ್ಮದು ನುಗ್ಗೆ ಗಿಡ ಇದಕ್ಕೂ ಹಾಕ್ತೀನಿ ನಾನು. ಇದರಲ್ಲಿ ಇನ್ನೊಂದು ಏನು ಮಾಡಿದ್ದೀನಿ ಗೊತ್ತಾ, ನೀವು ಕೂಡ ಇದೇ ಥರನೇ ಮಾಡ್ಬೋದು. ನಾನು ಇದಕ್ಕೇನು ಮಲ್ಚಿಂಗ್ ಮಾಡಲ್ಲ. ಯಾಕೆ ಗೊತ್ತಾ, ಮಲ್ಚಿಂಗ್ ಬದಲು ನಾನೇನು ಮಾಡಿದ್ದೀನಿ ಅಂದರೆ ನೋಡಿ ಪುದೀನ ಹಾಕ್ಬಿಟ್ಟಿದ್ದೀನಿ. ಪುದೀನ ಹಾಕಿರೋದ್ರಿಂದ ಇಲ್ಲಿ ತುಂಬ ಬಿಸಿಲು ಬರೋದಿಲ್ಲ ಆಯಿತಾ. ನಮ್ಮ ಮನೆಗೆ ಬೇಕಾದಷ್ಟು ಪುದೀನ ಸಿಗ್ತಾನೇ ಇರುತ್ತೆ. 2 ದಿನ 3 ದಿನಕ್ಕೊಂದ್ಸಲಿ ಪುದೀನ ಕಿತ್ಕೊಂತಾನೆ ಇರ್ತೀನಿ. ಮತ್ತು ನೋಡಿ ನುಗ್ಗೆ ಗಿಡದಲ್ಲಿ ಚಿಕ್ಕ ಚಿಕ್ಕ ಗಿಡ ಆದರೂ ಕಾಯಿ ಬಿಡ್ತಾ ಇದೆ ನೋಡಿ, ಎಷ್ಟೊಂದು ಹೂವು ಇದೆ ನೋಡಿ, ಕಾಯಿ ಬಿಡ್ತಾ ಇದೆ ನೋಡಿ. ಇಲ್ಲೊಂದು ಕಾಯಿ, ಸಣ್ಣ ಕಾಯಿ ಇಲ್ಲೊಂದು ಬಿಟ್ಟಿದೆ ಕಾಣಿಸ್ತಾ ಇದೆ, ಇಲ್ಲೊಂದು, ಅಲ್ಲೊಂದು ದೊಡ್ಡದು ಕಾಯಿ ಬಿಟ್ಟಿದೆ. ಮತ್ತು ಇಲ್ಲೆಲ್ಲ ಸಣ್ಣ 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 ಕಾಯಿಗಳಿದೆ. ನಂಗೆ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಎಷ್ಟೊಂದು ಹೂವು ಆಗಿದೆ ನೋಡಿ. ಇದಕ್ಕೆ ಇವಾಗ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಎಷ್ಟೊಂದು ಹೂವು ಕಾಯಿ ಎಲ್ಲ ಸಣ್ಣ 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 ಕಾಯಿ ಕಾಣಿಸ್ತಾ ಇದೆ ನೋಡಿ. ಇಲ್ಲ ಅಂದರೆ ಅದು ಹೂವು ಎಲ್ಲ ಉದುರೋಗುತ್ತೆ ಆಯಿತಾ. ಅದಕ್ಕೋಸ್ಕರ ನೋಡಿ ದುಂಬಿ ಎಲ್ಲ ಬಂದಿದೆ ನೋಡಿ, ದುಂಬಿಗಳು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ದೊಡ್ಡ ದುಂಬಿ ಬಂದಿದೆ ನೋಡಿ ಅದ್ರ ಮೇಲೆ ನೋಡಿ. ಎರಡು ದುಂಬಿ ಬಂದಿದೆ. ಇನ್ನೂ ಒಂದು ದುಂಬಿ ನೋಡಿ, 2 ದುಂಬಿ ಬಂದಿದೆ ಹೂವಕ್ಕೆ ಅಟ್ರಾಕ್ಷನ್ಗೆ. ಅದಕ್ಕೆ ಹೂವಿನ ಗಿಡಗಳು ತುಂಬ ಇರಬೇಕು. ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಅಲ್ಲೊಂದಕ್ಕೆ ಬಿಟ್ಟಿದೆ ಅಲ್ಲ, ಮತ್ತು ಇಲ್ಲಿನೂ ಬಿಟ್ಟಿದೆ ನೋಡಿ. ಸೊ ಇದೆಲ್ಲ ಕಾಯಿ ಆಗಬೇಕು ಅಂದರೆ ನಮಗೆ ನಾವು ಚೆನ್ನಾಗಿ ನೋಡಿ, ಸಣ್ಣ 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 ಕಾಯಿ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆಲ್ಲ. ಕಾಯಿ ಆಗೋಕ್ಕೆ ರೆಡಿ ಆಗ್ತಾ ಇದೆ ಅದೆಲ್ಲನೂ. ಸೊ ಇಲ್ಲೆಲ್ಲನೂ ನೋಡಿ ಆಯಿತಾ. ಇದಕ್ಕೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ನೋಡಿ, ಇಲ್ಲಿನೂ ಅಷ್ಟೇ ನೋಡಿ, ಇದೆಲ್ಲ ನುಗ್ಗೆಕಾಯಿ ಆಗುತ್ತೆ ಆಯಿತಾ. ಇದು ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಅದೆಲ್ಲ ಚೆನ್ನಾಗಿ ಕಾಯಿ ಆಗುತ್ತೆ. ಮತ್ತು ಮಲ್ಲಿಗೆ ಗಿಡ ನಾನು ಏನು ಮಾಡಿದೆ ಅಂದರೆ, ಇದು ಹಳೆ ಎಲೆಗಳಿರುತ್ತಲ್ವ ಅದನ್ನೆಲ್ಲ ಕೊಂಬೆಗಳೆಲ್ಲ ಕಟ್ ಮಾಡಿಬಿಟ್ಟೆ. ಇವಾಗ ಚಿಗುರ್ತಾ ಇದೆ. ಇನ್ನೊಂದು ವಾರ 10 ದಿನಕ್ಕೆ ಚೆನ್ನಾಗಿ ಇದು 7 ಸುತ್ತಿನ ಮಲ್ಲಿಗೆ ನೋಡಿ, ಆಗಲೇ ಮೊಗ್ಗು ಬರ್ತಾ ಇದೆ ಆಯಿತಾ. ಇನ್ನೂ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬಂದರೆ ಕೊಟ್ಟರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬ್ರಾಂಚಸ್ ಬಂದು ತುಂಬ ಹೂವು ಬಿಡುತ್ತೆ. ಹಾಕ್ಕೊಂಡು ಇದು 1 ml 1 ಲೀಟರ್ಗೆ 1 ml ಹಾಕಿದ್ದೀನಿ ನೋಡಿ. ಈ ಥರ ಎಲ್ಲ ಗಿಡಕ್ಕೆಲ್ಲನೂ ಹಾಕ್ಕೊಂಡು ಬರಬೇಕಿದು ಲಿಕ್ವಿಡ್ ಫರ್ಟಿಲೈಸರು. ಬರೀ ಪೆಸ್ಟಿಸೈಡೇ ಅಲ್ಲ, ನೀವು ಇದು ಕೂಡ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೂಡ ನಾವು ಸ್ಪ್ರೇ ಮಾಡ್ಬೋದು ಗಿಡಗಳಿಗೆಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಇದಕ್ಕೂ ಅಷ್ಟೇ ಎಲ್ಲ ಹಿಂಗೆ ಹಾಕ್ಕೊಂಡು ಬರೋದು ತುಂಬ ಚೆನ್ನಾಗಿ ಬರುತ್ತೆ. ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮಾಡ್ಕೊಂಬರ್ಬೇಕು. ಗಿಡಗಳು ಸಮ್ಮರಲ್ಲೂ ತುಂಬ ಚೆನ್ನಾಗಿರುತ್ತೆ, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆ ಫ್ರೆಂಡ್ಸ್, ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ ಬಾಯ್.